ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಈ ಹಿಂದೆ ಹಾಕಿರುವಂತಹ ಹಲವು ವಿಡಿಯೋಗಳಲ್ಲಿ ನೀವು ಕೇಳಿದ್ರಿ, ಇನ್ನು ಯಾವಾಗ ದೆಹಲಿಗೆ ಹೋಗುವಂಥದ್ದು, ದೆಹಲಿಯಿಂದ ಯಾವಾಗ ಕಾರನ್ನು ತರುವಂಥದ್ದು, ನಮಗೆ ಯಾವ ಕಾರು ತಂದ್ರೆ ಒಳ್ಳೇದು ಅಂತ ಹೇಳುವಂಥ ವಿಚಾರವನ್ನೆಲ್ಲ ಹಲವು ಸಲ ಬೇರೆ ಬೇರೆ ಕಮೆಂಟ್ಗಳ ಮೂಲಕ ನೀವು ಕೇಳಿದ್ರಿ. ಹಲವರು ಮೆಸೇಜ್ ಕೂಡ ಹಾಕಿದ್ರು. ಇವತ್ತು ನಾನು ವಾಪಸ್ ದೆಹಲಿಗೆ ಹೊರಟಿದ್ದೀನಿ. ದೆಹಲಿಯಲ್ಲಿರುವಂತಹ ಬೇರೆ ಬೇರೆ ಕಾರುಗಳ ವಿಡಿಯೋ ಕೂಡ ಮಾಡ್ತೀನಿ. ಯಾವ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕಾರುಗಳು ಸಿಗುತ್ತೆ, ಯಾವ ಪ್ರೈಸ್ ಅಂದ್ರೆ ಏನು GST ಕಡಿಮೆ ಆದ ನಂತರ ಸೆಕೆಂಡ್ ಹ್ಯಾಂಡ್ ಕಾರುಗಳ ಒಂದು ಮಾರುಕಟ್ಟೆಯಲ್ಲಿ ಎಷ್ಟು ಕಡಿಮೆ ಆಗಿದೆ ದೆಹಲಿಯ ಕಾರುಗಳಲ್ಲಿ ಅಂತ ಹೇಳುವಂಥದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ನಾನು ಇವಾಗ ಜಸ್ಟ್ ಹೊರಟಿರೋದಷ್ಟೇ, ನಮ್ಮ ಊರಿಂದ ಹೊರಟಿದ್ದೀನಿ, ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಫ್ಲೈಟ್ ಇದೆ ಇವತ್ತು ನೈಟ್ 9 ಗಂಟೆ ಫ್ಲೈಟ್, 8:55ಕ್ಕೆ ಫ್ಲೈಟ್ ಇದೆ. ಯಾಕಾಗಿ ಫ್ಲೈಟ್ ಅನ್ನು ಚೂಸ್ ಮಾಡಿದೆ ಅಂತ ಹೇಳುವಂಥದ್ದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಷಯಕ್ಕೆ ಬರ್ತೀನಿ ನೇರವಾಗಿ. ನಾನು ಈ ಹಿಂದೆ ದೆಹಲಿಯಿಂದ ಕಾರುಗಳನ್ನ ತರಬೇಕು ಅಂತ ಹೇಳಿದ್ರೆ ಹಲವರು ಕೇಳಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಯಾಕಾಗಿ ದೆಹಲಿಯಿಂದಾನೇ ಕಾರು ತರಬೇಕು, ನಮ್ಮೂರಲ್ಲಿ ಕಾರ್ ಇಲ್ವಾ ಅಂತ ಹೇಳುವಂತ ವಿಚಾರ. ಇವತ್ತು ನಾನು ಅದಕ್ಕೆ ಫಸ್ಟ್ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ದೆಹಲಿಯಿಂದ ಕಾರು ತಂದ್ರೆ ನಿಮ್ಗೆ ಸುಮಾರು ಒಂದು 50,000ದಿಂದ 1 ಲಕ್ಷ ರೂಪಾಯಿ ವ್ಯತ್ಯಾಸ ಬರುತ್ತೆ. ನಮ್ಮ ಊರಿಗೆ ಮತ್ತು ದೆಹಲಿಯಿಂದ ಬರುವಂತಹ ಕಾರುಗಳಿಗೆ ಖರ್ಚೆಲ್ಲ ಮುಗ್ದು ಅಂತೂ ಮಿನಿಮಮ್ ಒಂದು 50,000 ಹೇಗೂ ಕಡಿಮೆ ಆಗೇ ಆಗುತ್ತೆ, ಎಲ್ಲ ಖರ್ಚು ಸೇರಿದ್ರು ಕೂಡ. ಅದೊಂದು ಮೈನ್ ಇರುವಂತಹ ವಿಚಾರ. ಆದ್ರೆ ನಾವು ದೆಹಲಿಯಿಂದ ಕಾರುಗಳನ್ನು ತರಬೇಕು ಅಂತ ಹೇಳಿದ್ರೆ ಹಲವು ಸಲ ಮೋಸ ಹೋಗ್ತೀವಿ, ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ಯಾಕಂದ್ರೆ ಅಲ್ಲಿ ಯಾರು ಅಂತ ಹೇಳುವಂತ ಪರಿಚಯ ನಮ್ಗೆ ಇರೋದಿಲ್ಲ. ನಮ್ಮ ಊರಲ್ಲಾದ್ರೆ ಹೋಗಿ ನಾಳೆ ಕೇಳ್ಬೋದು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಹೋಗಿ ಡೈರೆಕ್ಟ್ ಆಗಿ ಕೇಳ್ಬೋದು. ಬಟ್ ಅಲ್ಲಿಂದ ಆ ರೀತಿ ಅಲ್ಲ, ಯಾರು ಏನೆಲ್ಲಾ ಮೋಸ ಮಾಡಿ ಕೊಟ್ಟರು ನಾವು ತಗೊಂಡ್ ಬರ್ಲೇಬೇಕಾಗುತ್ತೆ, ಯಾಕಂದ್ರೆ ನಾವು ದುಡ್ಡು ಕೊಟ್ಟಾಗಿರತ್ತಲ್ಲ, ಅದೊಂದು ವಿಚಾರ. ಅದಕ್ಕಾಗಿ ನಾನು ಹೇಳುವಂಥದ್ದು, ನೀವು ದೆಹಲಿಯಿಂದ ಕಾರು ತಗೊಂಡು ಬರೋದಕ್ಕಿಂತ ಮೊದಲು ತುಂಬಾ ಅಂದ್ರೆ ಒಂದು 10 ಸಲ ಯೋಚನೆ ಮಾಡಿ, ನಿಮ್ಗೆ ಅದು ವರ್ತ್ ಅಂತ ಅನಿಸಿದ್ರೆ ಮಾತ್ರ ನೀವು ದೆಹಲಿಗೆ ಹೋಗಿ. ಅದಕ್ಕಿಂತ ಮೊದಲು ನೀವು ನೇರವಾಗಿ ಏನು ದೆಹಲಿಗೆ ಹೋಗ್ಲಿಕ್ಕೆ ನಿಲ್ಬೇಡಿ. ಅದು ಮೈನ್ ಇರುವಂತಹ ನಾನೊಂದು ಕಿವಿ ಮಾತು. ಇನ್ನು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ದೆಹಲಿ ಈಗ GST ಕಡಿಮೆ ಆಗಿದೆ. ನಮ್ಮ ಊರಿಂದ ಕಾರ್ ಪರ್ಚೇಸ್ ಮಾಡೋದಾದ್ರೆ ನಮ್ಗೆ ಇಲ್ಲಿ ಕಡಿಮೆಗೆ ಸಿಗಲ್ವಾ ಅಂತ ಹೇಳುವಂತ ವಿಚಾರ ಬರುತ್ತೆ. ಹೌದು, ಕಡಿಮೆಗೆ ಸಿಗುತ್ತೆ. ಈ ಹಿಂದಿನ ರೇಟಿಗಿಂತ ತುಂಬಾ ಕಡಿಮೆ ಆಗಿದೆ. ಈ ಹಿಂದೆ ಏನ್ ರೇಟ್ ಇತ್ತು ಅದಕ್ಕಿಂತ GST ಎಲ್ಲ ಕಡಿಮೆ ಆದ್ಮೇಲೆ ತುಂಬಾ ರೇಟ್ ಕಡಿಮೆ ಆಗಿದೆ. ಆದ್ರೆ ದೆಹಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಇದಕ್ಕಿಂತನೂ ಕಡಿಮೆ ಆಗ್ಬೋದು ಅಂತ ಹೇಳುವಂತಹ ಒಂದು ಆಶಾಭಾವನೆ ಅಷ್ಟೇ ನಂದು. ಬಟ್ ಇನ್ನು ಹೋದ್ಮೇಲೆ ನೋಡ್ತೀನಿ ಯಾವ ರೀತಿ ನಮ್ಗೆ ಅಲ್ಲಿ ಕಾರ್ ಸಿಗುತ್ತೆ, ಯಾವ ರೇಂಜ್ ಅಲ್ಲಿ ಸಿಗುತ್ತೆ ಅಂತ ಹೇಳೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಾಗಿ ಆ ಒಂದು ಎಲ್ಲ ವಿಡಿಯೋಗಳು ನಿಮ್ಗೆ ಈಸಿಯಾಗಿ ತಲುಪಬೇಕು ಅಂತ ಹೇಳಿದ್ರೆ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ಫೇಸ್ಬುಕ್ ಆಗಿ ಇನ್ಸ್ಟಾಲ್ ನೋಡ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಕೂಡ ಮರಿಬೇಡಿ, ಅದರಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ಇವತ್ತು ಹೊರಟಿರುವಂತ ಅಂತ ಹೇಳಿದ್ರೆ, ಈ ಹಿಂದೆ ಹೋಗುವಾಗ ನಾವು ಟ್ರೈನಲ್ಲಿ ಹೋಗಿದ್ವಿ. ಟ್ರೈನಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ತತ್ಕಾಲಲ್ಲಿ ಟಿಕೆಟ್ ತಗೊಳ್ಬೇಕಂತ ಹೇಳಿದ್ರೆ ನಮ್ಗೆ ಸುಮಾರು ಒಂದು 2,700 ರೂಪಾಯಿ ಅಷ್ಟು ಮಂಗಳೂರಿಂದ ದೆಹಲಿಗೆ ಟ್ರೈನ್ ಟಿಕೆಟ್ ಬರ್ತಾ ಇತ್ತು. ಆದ್ರೆ ಸುಮಾರು ಒಂದು 36 ಗಂಟೆಯಿಂದ 38 ಗಂಟೆ ನಾವು ಟ್ರೈನಲ್ಲಿ ಜರ್ನಿ ಮಾಡ್ಬೇಕು, ಕೆಲವೊಂದ್ಸಲ 40 ಗಂಟೆನೂ ಆಗುತ್ತೆ. ಆದ್ರೆ ನಾನು ಅದೇ ಒಂದು 3,000 ರೂಪಾಯಿ ರೇಂಜ್ ಅಲ್ಲಿ ನಾವು ಟಿಕೆಟ್ ಕೊಟ್ಟು ಹೋಗ್ಬೇಕಂದ್ರೆ ನಮ್ಗೆ ಆ ಒಂದು 1.5 ದಿನ, ಅಂದ್ರೆ ಇವಾಗ ರಾತ್ರಿ ಇಲ್ಲಿಂದ ಹೊರಟ್ರೆ ನಾಡಿದ್ದು ಬೆಳಿಗ್ಗೆ ನಾವು ದೆಹಲಿಗೆ ತಲುಪುವಂಥದ್ದು. ಅಷ್ಟು ಲಾಂಗ್ ಹೋಗುವಾಗ ನಮ್ಗೆ ಫುಡ್ ತುಂಬಾ ಎಕ್ಸ್ಪೆನ್ಸ್ ಬೀಳುತ್ತೆ. ಕಡಿಮೆ ಅಂದ್ರೆ ಒಂದು ಸೂಕ್ಷ್ಮವಾಗಿ ಖರ್ಚು ಮಾಡೋರಿಗೆ ಆದ್ರೂ ಓಕೆ, ಬಟ್ ನಾವು ಲಾಂಗ್ ಹೋಗುವಾಗ ನಾವು ಅದನ್ನ ಲೆಕ್ಕಾಚಾರ ಹಾಕಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀರು ಕುಡಿಲೇಬೇಕಾಗತ್ತೆ. ಇದೆಲ್ಲ ಲೆಕ್ಕಾಚಾರ ಹಾಕುವಾಗ ನಮ್ಗೆ ಕಡಿಮೆ ಅಂದ್ರೆ ಒಂದು 500 1,000 ರೂಪಾಯಿ ಖರ್ಚು ಬಿದ್ದೇ ಬೀಳುತ್ತೆ. ಆ ಒಂದು ದಿನ ಹೋಗುತ್ತೆ, 1.5 ದಿನ ವೇಸ್ಟ್ ಆಗುತ್ತೆ. ಅದನ್ನೆಲ್ಲ ಕಂಪೇರ್ ಮಾಡ್ಬೇಕಾದ್ರೆ ನಾನು ಇವತ್ತು ಫ್ಲೈಟ್ ಅಲ್ಲಿ ಜಸ್ಟ್ ಟಿಕೆಟ್ ಚೆಕ್ ಮಾಡ್ಬೇಕಂದ್ರೆ ನನಗೆ ಫ್ಲೈಟ್ ಟಿಕೆಟ್ 5,000 ರೂಪಾಯಿ ತೋರಿಸ್ತಾ ಇತ್ತು. 4,999 ರೂಪಾಯಿ ಮಂಗಳೂರಿಂದ. ಅಂದ್ರೆ ಮಂಗಳೂರಿಂದ ಇತ್ತೀಚೆಗೆ ಅಷ್ಟು ಹೊಸ ಒಂದು ಫ್ಲೈಟ್ ಕೂಡ ಸ್ಟಾರ್ಟ್ ಆಗಿದೆ ದೆಹಲಿಗೆ. ಇವಾಗ ಡೈಲಿ 3 ಫ್ಲೈಟ್ ಇದೆ. ಹಾಗಿರುವಾಗ ರೇಟ್ ಕಡಿಮೆ ಅಂತ ಅನಿಸ್ತು. ಅದಕ್ಕಾಗಿ ನಾನು ಅದರಲ್ಲೇ ಬುಕ್ ಮಾಡಿದೆ. ಟ್ಯಾಕ್ಸಿ ಎಲ್ಲ ಸೇರಿ 5,400 ಚಿಲ್ಲರೆನೋ ಬಂತು. ಅದು ಇವಾಗ ನನಗೆ ಅಲ್ಲಿಂದ ಏರ್ಪೋರ್ಟ್ ಇಂದ ಮತ್ತೆ ಇನ್ನು ದೆಹಲಿ ಜಂಕ್ಷನ್ಗೆ ಹೋಗ್ಬೇಕಂದ್ರೆ ಸುಮಾರು ಒಂದು 500 ರೂಪಾಯಿಂದ 600 ರೂಪಾಯಿ ಕ್ಯಾಬ್ ಚಾರ್ಜ್ ಹೋಗುತ್ತೆ. ಆದ್ರೂ ಪರವಾಗಿಲ್ಲ, ಯಾಕಂದ್ರೆ 2.5 ಗಂಟೆಯಲ್ಲಿ ನಮ್ಗೆ ಅಲ್ಲಿ ರೀಚ್ ಆಗೋಕೆ ಸಾಧ್ಯ ಆಗುತ್ತೆ. ಲೆಕ್ಕಾಚಾರ ಹಾಕೊಂಡು ಹೋಗೋವರಿಗೆ ಕಷ್ಟ. ಹಾಗಂತ ಹೇಳ್ಕೊಂಡು ನಾವು ಒಂದಿನ ನಮ್ಮ ರಜೆ ಮಾಡ್ಕೊಂಡು ನಾವು ಜರ್ನಿ ಮಾಡಿದಾಗ ನಮ್ಗೆ ಕಡಿಮೆ ಅಂದ್ರೆ 1,000 ರೂಪಾಯಿ ನಮ್ಗೆ ಲಾಸ್ ಆಗಿ ಬಂದಿರುತ್ತೆ. ಖರ್ಚಿದ್ದು ಬೇರೆ 1,000 ಲಾಸ್ ಬರುತ್ತೆ, ಜೊತೆಗೆ ನಾವು ಸ್ಯಾಲ್ರಿ ಲೆಕ್ಕ ಹಾಕಿದ್ರೆ ಅದು ಕೂಡ ಲಾಸ್ ಬರುತ್ತೆ. ಅದಕ್ಕಾಗಿ ದೆಹಲಿಗೆ ಇವಾಗ ರೇಟ್ ಕಡಿಮೆ ಇರೋ ಕಾರಣ ನನಗೆ ಇದು ವರ್ತ್ ಅಂತ ಅನಿಸ್ತು. ನಾನು ಅದಕ್ಕಾಗಿ ಫ್ಲೈಟ್ ಅನ್ನು ಚೂಸ್ ಮಾಡಿದೆ. ಇನ್ನು ಟ್ರೈನ್ ಟಿಕೆಟ್ ಮತ್ತು ಫ್ಲೈಟ್ ಟಿಕೆಟ್ ವಿಚಾರಕ್ಕೆ ಬರ್ಬೇಕಂತ ಹೇಳಿದ್ರೆ ನಾನು ಅದರಲ್ಲಿ ಸಣ್ಣ ವ್ಯತ್ಯಾಸ ಇರುವಂತದಷ್ಟೇ. ಟ್ರೈನಲ್ಲಿ ನಮಗೆ ಹೇಗೂ 2,700 2,800 ರೂಪಾಯಿ ತತ್ಕಾಲಲ್ಲಿ ಆಗುವಂಥದ್ದು. ಅದೇ ಇದನ್ನ ನಾವು ಫ್ಲೈಟ್ ಅಲ್ಲಿ ಬರ್ಬೇಕಂತ ಹೇಳಿದ್ರೆ ಸುಮಾರು ಒಂದು 5,000 ಅದಷ್ಟು ರೇಟ್ ಬರುತ್ತೆ. ಬೇಸ್ ಚಾರ್ಜ್ ಮತ್ತೆ ಟ್ಯಾಕ್ಸ್ ಅದೆಲ್ಲ ಸೇರ್ಕೊಂಡು ಸ್ವಲ್ಪ ಜಾಸ್ತಿ ಇರುತ್ತೆ. 5,400 ಚಿಲ್ಲರೆ ನಂಗೆ ಬಂದಿತ್ತು. ಅದು ನಾನು ಮೇಕ್ ಮೈ ಟ್ರಿಪ್ ಆ್ಯಪ್ ಮೂಲಕ ನಾನು ಟಿಕೆಟ್ ಮಾಡಿರುವಂಥದ್ದು. ಅದೇ ಟ್ರೈನಲ್ಲಿ ಆದ್ರೆ ನಾವು ಹೋಗಿ ರೈಲ್ವೆ ಸ್ಟೇಷನ್ ವೇಟ್ ಮಾಡಬೇಕು, ಕ್ಯೂ ನಿಲ್ಬೇಕು. ಅಥವಾ ನಾವು ತತ್ಕಾಲಲ್ಲಿ ನಮಗೆ ಅಂತೂ ಡೆಲ್ಲಿ ಟ್ರೈನಿಗೆ ಮಂಗಳೂರಿಂದ ಸಿಗುವಂಥದ್ದು ತುಂಬಾ ಕಷ್ಟ, ಅಷ್ಟು ಅದರಲ್ಲಿ ಟೈಮ್ಗೆ ಸಿಗುವಂಥದ್ದು.
ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಸಿಗುತ್ತೆ ಪರ್ಟಿಕ್ಯುಲರ್ ಟ್ರೈನಲ್ಲಿ, ಇಲ್ಲಾಂದ್ರೆ ಸ್ಲೋ ಅಂದ್ರೆ ನಾನ್ ಸ್ಟಾಪ್ ಅಲ್ಲಿ ಸಿಗುವಂತ ತುಂಬಾ ಕಷ್ಟ. ಅದೊಂದು ವಿಚಾರ ಇರುತ್ತೆ. ಇಲ್ಲಾಂದ್ರೆ ರಾಜಧಾನಿಯಲ್ಲಿ ಹೋಗ್ಬೇಕು. ರಾಜಧಾನಿಯಲ್ಲಿ ಹೋಗ್ಬೇಕಂದ್ರೆ ನಿಮ್ಗೆ ಸುಮಾರು 5,000 ರೂಪಾಯಿ ಚೇಂಜ್ ಬರುತ್ತೆ ದೆಹಲಿ ಹೋಗ್ಬೇಕಂತ ಹೇಳಿದ್ರೆ. 5,000 ಚಿಲ್ಲರೆ ಅದರಲ್ಲಿ ರಾಜಧಾನಿಯಲ್ಲಿ ಕೊಟ್ಟು ಹೋಗಿ ಆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಗೆ ಆರಾಮವಾಗಿ ಈ ಒಂದು ಫ್ಲೈಟ್ ಅನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುವಂತ ವಿಚಾರ. ಹಾಗಂದ್ರೆ ನಾನು ನಿನ್ನೆ ಟಿಕೆಟ್ ಬುಕ್ ಮಾಡಿರೋದು, ಅಂದ್ರೆ ನಾನು ಇವತ್ತು ಹೋಗ್ತಾ ಇದ್ದೀನಿ, ನಿನ್ನೆ ಟಿಕೆಟ್ ಬುಕ್ ಮಾಡಿದ್ದೀನಿ. ನಿನ್ನೆ ನಾನು ನಿನ್ನೆ ಹೋಗ್ಬೇಕಂತ ನೋಡಿದ್ರೆ ನನಗೆ 7,000 ಚಿಲ್ಲರೆ ಇತ್ತು. ಬಟ್ ಇವತ್ತು ನನಗೆ ಹೋಗ್ಬೇಕಂದ್ರೆ 5,000 ಚಿಲ್ಲರೆ ಇತ್ತು. ನೀವು ಅದನ್ನ ಡೇಟ್ ನಿಮ್ಗೆ ಪರ್ಟಿಕ್ಯುಲರ್ ಇಂಥದೇ ಡೇಟ್ ಅಲ್ಲಿ ಹೋಗ್ಲೇಬೇಕು ಅಂತ ಅನ್ಕೊಂಡ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕೊಡ್ಲೇಬೇಕಾಗುತ್ತೆ. ಅಥವಾ ನೀವು ನಿಮ್ದೇ ಟೈಮಲ್ಲಿ ಹೋಗೋದಿದ್ರೆ, ಇವಾಗ ನಾನು ಏನಂದ್ರೆ ಇವತ್ತಿಗೆ ಹೋಗ್ಬೇಕಂತ ನನಗೆ ಪ್ಲಾನ್ ಇರ್ಲಿಲ್ಲ, ನಾನು ನಾಳೆ ಹೋದ್ರು ಆಗ್ತಿತ್ತು. ಇಲ್ಲಾಂದ್ರೆ ನನಗೆ ನಾಳೆ ರೇಟ್ ಜಾಸ್ತಿ ಇತ್ತು, ಮತ್ತೆ ಶನಿವಾರಕ್ಕೆ ಕಡಿಮೆ ಇತ್ತು. ಶನಿವಾರ ಹೋಗಿ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಶನಿವಾರ ರಾತ್ರಿ ಹೋಗಿ ಭಾನುವಾರ ಅಲ್ಲಿ ಓಪನ್ ಇರುತ್ತೆ. ಹಾಗಂತ ಹೇಳ್ಕೊಂಡು ಎಲ್ಲಾ ಪ್ಲೇಸ್ ನಮಗೆ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾನು ಇವತ್ತು ಹೋದ್ರೆ ನನಗೆ ನಾಳೆ ಈ ಇದರಲ್ಲಿ ಕಂಟಿನ್ಯೂ ಅಲ್ಲಿ ಏನಾದ್ರು ಪ್ಲಾನ್ ಮಾಡೋಕ್ಕಾಗತ್ತೆ, ಯಾವ ರೀತಿ ವಿಡಿಯೋ ಮಾಡೋಕ್ಕೂ ಆಗುತ್ತೆ, ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇರುವಂತದ್ದು. ಇನ್ನು ಕಾರಿನ ವಿಚಾರದಲ್ಲಿ ಕಾರು ಮಾತ್ರ ಅಲ್ಲ, ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ಗಳಿಗೆ ಕೂಡ ಫ್ರೀ ಆಗಿ ಹೋಗ್ತೀನಿ. ನಾನು ರಿಟರ್ನ್ ಟಿಕೆಟ್ ತಗೊಂಡಿಲ್ಲ. 1 ವಾರಗಳ ಕಾಲ ನಾನು ದೆಹಲಿಯಲ್ಲಿ ಇರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾನು ಪ್ಲಾನ್ ಮಾಡಿಲ್ಲ, ರಿಟರ್ನ್ ಪ್ಲಾನ್ ಮಾಡಿಲ್ಲ. ಅಲ್ಲಿ ಹೇಗೂ ನನ್ನ ಕಸಿನ್ ಮನೆ ಇದೆ, ಅಲ್ಲಿ ಫ್ಯಾಮಿಲಿ ಜೊತೆಗಿರೋರು. ಆದ ಕಾರಣ ನನಗೆ ಅಲ್ಲಿ ಹೋದಾಗ ಖರ್ಚಿದ್ದೆಲ್ಲ ಸ್ವಲ್ಪ ಅಲ್ಲಿ ಸುಲಭ ಆಗುತ್ತೆ. ಆದ ಕಾರಣ ನಾನು ರಿಟರ್ನ್ ಟಿಕೆಟ್ ಅನ್ನು ಪ್ಲಾನ್ ಮಾಡಿಲ್ಲ. ಇನ್ನು ಅಲ್ಲಿ ಹೋಗಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಹೋಗ್ತಾ ಇದ್ದೀನಿ, ಸುಬ್ರಹ್ಮಣ್ಯ ರೋಡ್ ಇಂದ ನಾನು ಟ್ರೈನಿಂಗ್ ಹತ್ತಿರುವಂತದ್ದು. ಮಂಗಳೂರು ಇವಾಗ ಈವ್ನಿಂಗ್ ರೀಚ್ ಆಗ್ತೀನಿ. ಅಲ್ಲಿಂದ ಅನಂತರ ನಾನು ನೈಟ್ ಏರ್ಪೋರ್ಟ್ ಇವಾಗ ನಾನು ಒಂದು 7 ಗಂಟೆ ಹೊತ್ತಿಗೆ ಏರ್ಪೋರ್ಟ್ಗೆ ರೀಚ್ ಆಗ್ಬೇಕು. ಆನಂತರ ನೈಟ್ 9 ಗಂಟೆ 8:55 ಅಲ್ಲಿಂದ ಫ್ಲೈಟ್ ಹೊರಡುತ್ತೆ. 11:45 ಅಲ್ಲಿ ರೀಚ್ ಆಗುವಂಥದ್ದು ದೆಹಲಿ ಏರ್ಪೋರ್ಟ್ಗೆ. ಆದ ಕಾರಣ ನಮ್ಗೆ 2.5 ಗಂಟೆ ಹೊತ್ತಲ್ಲಿ ದೆಹಲಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಲಾಭ ಅಂತಾನೆ ಹೇಳ್ಬೋದು. ಹೋಟೆಲ್ ನೋಡ್ಬೇಕಾದ್ರೆ ಇಲ್ಲಾಂದ್ರೆ ಖರ್ಚನ್ನೇ ಲೆಕ್ಕ ಹಾಕೋದಿದ್ರು ಮತ್ತೆ ಎಲ್ಲೋ ನಮ್ಗೆ ಲೆಕ್ಕಾಚಾರ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದೊಂದು ಹಿಂಸೆ ಅಂತಾನೆ ಅನಿಸುತ್ತೆ. ಯಾಕಂದ್ರೆ ನಾವು ಹೋಗುವಾಗ ನಮ್ಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಅದನ್ನೆಲ್ಲ ಜರ್ನಿನಲ್ಲಿ ಲೆಕ್ಕಾಚಾರ ಹಾಕೊಂಡು ಇಷ್ಟೇ ನಾನು ಲೆಕ್ಕ ಹಾಕ್ತೀನಿ, ಇಷ್ಟೇ ಖರ್ಚು ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಅದಾಗಲ್ಲ. ಯಾವುದೇ ಕಾರಣಕ್ಕೂ ನೀವು ಕಾರ್ ತಗೊಳಕ್ಕೆ ಹೋಗೋದಾದ್ರೂ ಅಷ್ಟೇ ಹೇಳುವಂಥದ್ದು. ಹಲವು ರೀತಿಯ ಕಾರುಗಳನ್ನ ಈ ಹಿಂದೆ ಕೂಡ ತಂದಿದ್ರಿ ನನ್ನ ವಿಡಿಯೋ ನೋಡ್ಕೊಂಡು. ನಾನು 2 ಸಲದ ನನ್ನ ವಿಡಿಯೋದಲ್ಲಿ ಕೂಡ ನಾನು ಅದನ್ನೇ ಹೇಳಿದ್ದೆ, ಮೋಸ ಮಾಡ್ತಾರೆ, ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅಂತ. ಬಟ್ ನಾನು ಹಾಕಿರುವಂತ ವಿಡಿಯೋ ನೋಡ್ಕೊಂಡು ಕೆಲವರು ತಂದಿರುವಂತ ಗಾಡಿಯಲ್ಲಿ ಕೂಡ ಹಲವರು ಕಾಲ್ ಮಾಡಿ ಹೇಳಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಕೆಲವರು ಚೆನ್ನಾಗಿರೋ ಗಾಡಿ ಸಿಕ್ಕಿದೆ ಅಂತ ಕೂಡ ಹೇಳಿದ್ರು. ಒಟ್ಟಿನಲ್ಲಿ ನಾನು ಇವತ್ತಿನ ಈ ಒಂದು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀನಿ. ನೀವು ಹಲವರು ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಯಾವ ಕಾರನ್ನ ಚೂಸ್ ಮಾಡ್ತೀರಾ ಅಂತ ಹೇಳುವಂತ ವಿಚಾರ ನಾನು ಹಿಂದೆ ಕೂಡ ಕೇಳಿದ್ದೆ. ಹಲವರು ನಿಮ್ಮ ಕಾರಿನ ವಿಚಾರದಲ್ಲಿ ಪರ್ಸನಲ್ ಮೆಸೇಜ್ ಕೂಡ ಹಾಕಿದ್ರಿ. ಇವತ್ತು ಕೂಡ ನಾನು ನಂಬರನ್ನ ಕೊಟ್ಟಿರ್ತೀನಿ. ಬಟ್ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ವಾಟ್ಸಪ್ ಮಾತ್ರ ಮಾಡಿ. ಯಾವುದೇ ಕಾರಣಕ್ಕೂ ನಾನು ಕಾಲ್ ರಿಸೀವ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದ್ಸಲ ವಿಡಿಯೋ ಮಾಡೋ ಟೈಮಲ್ಲಿ ನಮಗೆ ಸ್ವಿಚ್ ಆಫ್ ಮಾಡ್ಲೇಬೇಕಾಗುತ್ತೆ. ಕೆಲವೊಂದ್ಸಲ ಕಾಲ್ ತಗೊಂಡ್ರೆ ಮತ್ತೆ ಅವ್ರಲ್ಲಿ ಅನಾವಶ್ಯಕವಾಗಿ ಹಲವು ಪ್ರಶ್ನೆಗಳನ್ನು ಕೇಳುವಂಥದ್ದು, ನಾವೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗುವಂಥದ್ದು. ನಂಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ವಾಟ್ಸಪ್ ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ, ಮ್ಯಾಕ್ಸಿಮಮ್ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ಹಿಂದೆ ಕೂಡ ಮಾಡಿದ್ದೀನಿ. ಬಟ್ ಇವತ್ತು ಕೂಡ ನನ್ನ ವಾಟ್ಸಪ್ ನಂಬರ್ನ ನಾನು ಅದರಲ್ಲಿ ಮೆನ್ಷನ್ ಮಾಡಿಟ್ಟಿರ್ತೀನಿ. ನಮಗೆ ವಾಟ್ಸಪ್ ಮಾಡಿ, ಏನೇ ಇದ್ರು ಡೈರೆಕ್ಟ್ ಕಾಲ್ ಮಾಡ್ಲಿಕ್ಕೆ ನಿಲ್ಬೇಡಿ ಅಂತ ಒಂದು ರಿಕ್ವೆಸ್ಟ್ ನಂದಷ್ಟೇ. ಕೆಲವೊಂದ್ಸಲ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಬೇಸರ ಆಗುವಂಥದ್ದು, ಅದು ಬೇಡ. ಅದಕ್ಕಾಗಿ ನಾನು ಹೇಳುವಂಥದ್ದು, ಏನೇ ಇದ್ರು ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕಾರಿನ ಬಗ್ಗೆ, ಯಾವ ಕಾರು ಹೇಗೆ ಅಂತ ಹೇಳುವಂಥದ್ದು ವಿಚಾರ, ನೀವು ಈ ಹಿಂದೆ ಕೂಡ ಕಾರನ್ನು ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದ್ಸಲ ನಾನು ನೆನಪು ಮಾಡ್ಕೊಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಾನು ನಾಳೆ ಸಿಗ್ತೀನಿ.